ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಶುಭ ಮುಂಜಾನೆಯೊಂದಿಗೆ ಒಂದು ಸ್ವರ್ಗ ಸದೃಶವಾದಂತಹ ಪಕ್ಷಿಯ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಈ ಪಕ್ಷಿ ನನ್ನ ಅತ್ಯಂತ ನೆಚ್ಚಿನ ಪಕ್ಷಿ, ನನಗೆ ತುಂಬಾ ಖುಷಿಯನ್ನ ಕೊಡುವಂತಹ ಪಕ್ಷಿ. ನನಗಷ್ಟೇ ಅಲ್ಲದೆ ಹಲವಾರು ಪಕ್ಷಿ ವೀಕ್ಷಕರಿಗೆ ಅತ್ಯಂತ ಅಚ್ಚುಮೆಚ್ಚಿನ ಪಕ್ಷಿ ಅಂತ ಹೇಳ್ಬೋದು. ಈ ಪಕ್ಷಿಯ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಫ್ರೆಂಚ್ನ ಒಬ್ಬ ಪ್ರವಾಸಿ ಈ ಪಕ್ಷಿಯನ್ನ ನೋಡಿ ಒಂದು ಸಾಲನ್ನ ಹೇಳಿದ್ದ. ಆ ಸಾಲು ಫ್ರೆಂಚ್ನಲ್ಲಿದೆ. ಆ ಸಾಲನ್ನ ಮೊದಲು ಹೇಳಿ ಆಮೇಲೆ ಈ ಪಕ್ಷಿಯ ಹೆಸರನ್ನ ಹೇಳ್ತೀನಿ. ಆ ಫ್ರೆಂಚ್ನ ಒಂದು ವಾಕ್ಯ ಲಾ ಡೇ ಬ್ಲಾಂಚೆ. ಲಾ ಡೇ ಬ್ಲಾಂಚೆ ಅಂದ್ರೆ ಏನು ಅಂತ ನಿಮ್ಗೆ ಕೇಳಬಹುದು. ಶ್ವೇತ ಬಣ್ಣದ, ಬಿಳಿ ಬಣ್ಣದ ವಸ್ತ್ರವನ್ನ ಉಟ್ಕೊಂಡು ನಿಧಾನವಾಗಿ ಹೆಜ್ಜೆಯನ್ನ ಇಡುತ್ತಾ ಮದುವೆ ಮಂಟಪಕ್ಕೆ ಬರ್ತಾ ಇರುವಂತಹ ಮದುಮಗಳು ಅನ್ನುವಂತಹ ಅರ್ಥವನ್ನ ಕೊಡುವಂತಹ ಈ ಸಾಲು ಈ ಪಕ್ಷಿಗೆ ತುಂಬಾ ಅತ್ಯಂತ ಮನಮೋಹಕವಾಗಿ ಹೊಂದುತ್ತೆ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ಆ ಪಕ್ಷಿಯ ಹೆಸರೇ ಬಾಲದಂಡೆ ಹಕ್ಕಿ ಅಥವಾ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಅಂತ ಕರಿತೀವಿ. ಬಾಲದಂಡೆ ಹಕ್ಕಿ ಅಥವಾ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಇದೆಯಲ್ಲ, ನೀವು ಒಂದು ಬಾರಿ ಅದನ್ನ ನೋಡಿದ್ರೆ ಅದನ್ನ ನೋಡಿದ ದೃಷ್ಟಿಯಿಂದ ಅದನ್ನ ಕಣ್ಣನ್ನು ತೆಗೆದು ಬೇರೆ ನೋಡಬೇಕು ಅಂತ ಮನಸ್ಸೇ ಆಗೋದಿಲ್ಲ. ಅಷ್ಟು ಮುದ್ದಾದ ಪಕ್ಷಿ ನಮ್ಮ ಬಾಲದಂಡೆ ಹಕ್ಕಿ. ಅತ್ಯಂತ ವಿಶೇಷವಾದ ಒಂದು ಸ್ವರ್ಗದ ಪಕ್ಷಿ ಅಂತ ಹೇಳ್ಬೋದು ಇದನ್ನ. ಅಷ್ಟು ಸುಂದರವಾದ ಪಕ್ಷಿ ಇದು. ನೋಡೋದಕ್ಕೆ ಪಿಕಳಾರ ಗಾತ್ರದ ಪಕ್ಷಿ ಅಥವಾ ಬುಲ್ಬುಲ್ ಗಾತ್ರದ ಪಕ್ಷಿ. ಮೈಯೆಲ್ಲ ಪ್ರಧಾನವಾಗಿ ಬಿಳಿ ಬಣ್ಣ, ತಲೆಯ ಮೇಲೆ ಹೊಳೆಯುವಂತಹ ನೀಲಿ ಗಪ್ಪು ಬಣ್ಣವನ್ನು ಹೊಂದಿರುತ್ತೆ. ಹಾಗೆಯೇ ತಲೆಯ ಮೇಲೆ ಹೊಳೆಯುವಂತಹ ಪುಕ್ಕಗಳ ಜುಟ್ಟನ್ನು ಹೊಂದಿರುತ್ತೆ. ತಲೆ ಕಪ್ಪು ಬಣ್ಣದಲ್ಲಿ ಹಾಗೂ ಜುಟ್ಟು ಕೂಡ ಸ್ವಲ್ಪ ಹೊಳೆಯುವಂತಹ ಕಪ್ಪು ಬಣ್ಣದಲ್ಲಿ ಕಂಡುಬರುತ್ತೆ. ಮೈಮೇಲಿನ ಬಿಳಿ ಪುಕ್ಕಗಳ ಮೇಲೆ ಸಣ್ಣ ಕಪ್ಪು ಬಣ್ಣದ ಪುಟ್ಟ ಪುಟ್ಟ ಮಚ್ಚೆಗಳಿರುತ್ತೆ. ಕೆಲವು ಬಾರಿ ಬಿಳಿಯ ಪುಕ್ಕದ ಮೇಲೆ ಕೆಂಪು ಬಣ್ಣದ ಮಚ್ಚೆಗಳನ್ನು ಕೂಡ ಕಾಣಬಹುದು. ಬಾಲವು ನೀಳವಾದ ಬಿಳಿ ಬಣ್ಣದ 2 ಪುಕ್ಕಗಳನ್ನು ಹೊಂದಿರುತ್ತೆ. ಕೆಲವು ಬಾರಿ ನೀಳವಾದ 2 ಕೆಂಪು ಪುಕ್ಕಗಳನ್ನು ಹೊಂದಿರುತ್ತೆ. ಎಷ್ಟು ಉದ್ದವಾಗಿದೆ ಅಂತ ಹೇಳಿದ್ರೆ ಈ ಪಕ್ಷಿಯ ಪುಕ್ಕ 1.5 ಅಡಿಯಷ್ಟು ಉದ್ದ ಇರುತ್ತೆ ಅಂದ್ರೆ ನಿಮಗೆ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಉದ್ದವಾದಂತಹ ಪುಕ್ಕವನ್ನ ಈ ಪಕ್ಷಿಯಲ್ಲಿ ಗಂಡು ಪಕ್ಷಿಗಳಿಗೆ ಮಾತ್ರ ವಿಶೇಷವಾಗಿ ಪ್ರಕೃತಿ ಕೊಟ್ಟಿದೆ. ಹಾಗಾಗಿ ಹಾರುವಾಗ, ಕುಳಿತಾಗ ಉದ್ದವಾಗಿ ಕಾಣುವಂತಹ ನೀಳವಾದ ಸುಂದರವಾದ ಬಾಲವನ್ನ ನೀವೆಲ್ಲ ಗುರುತಿಸಬಹುದು. ಹಾರುವಾಗ ಬಿಳಿಯ ಬಣ್ಣದ ಮಿಂಚು ಹಾರ್ತಾ ಇದೆಯೇನೋ ಅನ್ನುವಂತಹ ಒಂದು ದೃಶ್ಯ ನಿಮ್ಮ ಕಣ್ಮುಂದೆ ಗೋಚರವಾಗುತ್ತೆ. ಬಾಲದ 2 ಪುಕ್ಕಗಳು ಕನಿಷ್ಠ 1.5 to 2 ಅಡಿಗಳ ಉದ್ದದಷ್ಟು ಇರುತ್ತೆ. ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ಉದ್ದವಾಗಿರುತ್ತೆ ಅನ್ನೋದನ್ನ. ಹೆಣ್ಣು ಹಕ್ಕಿ ಸಂಪೂರ್ಣವಾಗಿ ಕಂದು ಮಿಶ್ರಿತ ಕೆಂಪು ಬಣ್ಣದಲ್ಲಿ ಇರುತ್ತೆ. ಹಾಗೂ ಗಂಡು ಹಕ್ಕಗಳಿಗೆ ಇರುವಂತಹ ಉದ್ದವಾದಂತಹ ಬಾಲ ಹೆಣ್ಣು ಹಕ್ಕಿಗಳಿಗೆ ಇರೋದಿಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲ ರೀತಿಯ ವ್ಯವಸ್ಥೆಗಳು ಇರುತ್ತೆ. ಆದರೆ ಬಣ್ಣವೂ ಕೂಡ ವ್ಯತ್ಯಾಸವನ್ನು ಹೊಂದಿರುತ್ತೆ. ಕಂದು ಮಿಶ್ರಿತ ಕೆಂಪು ಬಣ್ಣದಲ್ಲಿ ಸಾಧಾರಣವಾಗಿ ಹೆಣ್ಣು ಹಕ್ಕಿಗಳು ಗೋಚರ ಆಗುತ್ತೆ. ಹೆಣ್ಣು ಹಕ್ಕಿಯ ಗಂಟಲು ಮತ್ತು ಹೊಟ್ಟೆಯ ಭಾಗ ಬೂದು ಬಣ್ಣದಲ್ಲಿರುತ್ತೆ. ಹೆಣ್ಣು ಮತ್ತು ಗಂಡು ಹಕ್ಕಿಗಳು ಕಣ್ಣಿನ ಸುತ್ತ ನೀಲಿ ಬಣ್ಣದ ಉಂಗುರವನ್ನು ಹೊಂದಿರುತ್ತೆ. ಎಷ್ಟು ಮನಮೋಹಕವಾಗಿರುತ್ತೆ ಆ ಉಂಗುರ ಅಂದರೆ, ಎಲ್ಲಾದರೂ ದೂರದಲ್ಲಿದ್ದಾಗ ನೋಡಿದರೆ ತಲೆ ಕಪ್ಪು ಬಣ್ಣದಲ್ಲಿರುತ್ತೆ, ಕಣ್ಣಿನ ಸುತ್ತ ನೀಲಿ ಬಣ್ಣ ಅಥವಾ ಆಕಾಶ ನೀಲಿ ಬಣ್ಣದ ಉಂಗುರ ಇರುತ್ತೆ. ಇದನ್ನು ನೀವು ಕಲ್ಪನೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಮುದ್ದಾಗಿರುತ್ತೆ ಆ ಪಕ್ಷಿಯ ಕಣ್ಣುಗಳನ್ನು ನೋಡೋದಕ್ಕೆ ಅಂತ. ಅದಷ್ಟೇ ಅಲ್ಲದೆ ಗಂಡು ಮರಿಗಳಿಗೆ ಯಾವುದೇ ರೀತಿಯ ಬಣ್ಣದ ಉದ್ದವಾದ ನೀಳವಾದಂತಹ ಬಾಲಗಳು ಇರೋದಿಲ್ಲ. ಅದರ ಬದಲಾಗಿ ಹೆಣ್ಣು ಹಕ್ಕಿಯನ್ನೇ ಹೆಚ್ಚಾಗಿ ಹೋಲುವಂತಹ ಮರಿಗಳನ್ನು ಹೊಂದಿರುತ್ತೆ. ಗಂಡು ಮತ್ತು ಹೆಣ್ಣು ಎರಡೂ ಕೂಡ ಮರಿಗಳಾಗಿದ್ದಾಗ ಸಾಧಾರಣವಾಗಿ ಕಪ್ಪು ಮಿಶ್ರಿತ ಕಂದು ಬಣ್ಣದಲ್ಲೇ ಅಥವಾ ಕಂದುಗೆಂಪು ಬಣ್ಣದಲ್ಲೇ ಕಂಡುಬರುತ್ತೆ. ಇವುಗಳಲ್ಲಿ ವಯಸ್ಕವಾದಂತಹ ಅಥವಾ ದೊಡ್ಡ ಗಂಡು ಹಕ್ಕಿ ಪ್ರಧಾನವಾಗಿ ಹೊಳೆಯುವಂತಹ ಬಿಳಿ ಅಥವಾ ಹೊಳೆಯುವಂತಹ ಕಂದುಗೆಂಪು ಬಣ್ಣವನ್ನು ಹೊಂದಿರುತ್ತೆ. ನಿಮಗೆ ಈ ಪಕ್ಷಿಯ ಬಣ್ಣಗಳನ್ನು ಹೇಳ್ಬೇಕಾದ್ರೆ ಏನು ಈ ಥರ ಹೇಳ್ತಾ ಇದ್ದಾರಲ್ಲ, ಒಂದ್ಸರಿ ಕಂದುಗೆಂಪು ಬಣ್ಣ ಅಂತಾರೆ, ಒಂದ್ಸರಿ ಬಿಳಿ ಬಣ್ಣ ಅಂತಾರೆ, ಏನು ಈ ಬಣ್ಣ ನಂಗೆ ಅರ್ಥ ಆಗ್ತಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಈ ಪಕ್ಷಿಯ ವಿಶೇಷವೇ ಆ ಥರ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ಕೇವಲ 1 ನಿಮಿಷದಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಆದರೆ ವಿಜ್ಞಾನಿಗಳು ಈ ಪಕ್ಷಿಯನ್ನು ಗುರುತಿಸ್ಬೇಕಾದ್ರೆ 2 ಬೇರೆ ಬೇರೆ ಪಕ್ಷಿಗಳು ಅಂತ ಅಂದ್ಕೊಂಡಿದ್ರು. ಆದರೆ ಹಲವಾರು ಶತಮಾನಗಳ ಕಾಲ ಈ ಪಕ್ಷಿಯ ಪುಕ್ಕಗಳನ್ನು ಆರಿಸಿ ಎಲ್ಲೆಲ್ಲಿ ಬದುಕುತ್ತೆ ಎಂದ ವಿಷಯವನ್ನು ಸಂಗ್ರಹ ಮಾಡಿ ಈ ಪಕ್ಷಿಗಳ ಬಣ್ಣವನ್ನು ಗುರುತಿಸಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಈ ಪ್ರಯೋಗ ಹಲವಾರು ದೇಶಗಳಲ್ಲಿ ಒಂದೇ ಸಮಯದಲ್ಲಿ ನಡೆದಿದೆ. ರೆಕ್ಕೆಗಳ ಮೇಲಿನ ಬಣ್ಣವನ್ನ ಗುರುತಿಸೋದಕ್ಕೋಸ್ಕರ ಈ ಪ್ರಯೋಗವನ್ನ ಮಾಡಿದ್ರು. ಪ್ರಧಾನವಾಗಿ ಕೆಂಪು ಬಣ್ಣದ ಬಾಲದಲ್ಲಿ ಬಿಳಿ ಬಣ್ಣವನ್ನ ಹೊಂದಿರುವಂತಹ ಪಕ್ಷಿಗಳ ಪುಕ್ಕವನ್ನ ಕಾಶ್ಮೀರ, ಪಂಜಾಬ್, ಮಹಾರಾಷ್ಟ್ರ, ಸಿಕ್ಕಿಂ, ಶ್ರೀಲಂಕಾ, ಬಿಹಾರ, ಕಲ್ಕತ್ತಾ, ಇರಾನ್, ಅಫ್ಘಾನಿಸ್ತಾನ, ತುರ್ಕಿಸ್ತಾನ, ಬಲೂಚಿಸ್ತಾನ,
ಚೀನಾದ ಯಾಂಗ್ಸೆ ಅನ್ನುವಂತಹ ಕಣಿವೆಗಳಿಂದ ಕಂದುಗೆಂಪು ಬಣ್ಣ ಇರುವಂತಹ ಉದ್ದವಾದ ಬಾಲದ ಪುಕ್ಕಗಳನ್ನು ಪಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಪ್ರಧಾನವಾಗಿ ಬಿಳಿ ಬಣ್ಣದ ಹಾಗೂ ಬಾಲದಲ್ಲಿ ಕೆಂಪು ಬಣ್ಣ ಹೊಂದಿರುವಂತಹ ಪಕ್ಷಿಗಳ ಪುಕ್ಕಗಳನ್ನ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳು, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗುಜರಾತ್ ಹಾಗೆ ಚೀನಾದ ಫುಜೌ ಎಂಬುವಂತಹ ಕಣಿವೆಗಳಿಂದಲೂ ಕೂಡ ಸಂಗ್ರಹ ಮಾಡಿದ್ದಾರೆ. ಇದನ್ನೆಲ್ಲ ಮಾಡೋದಕ್ಕೆ ಕೇವಲ 1 ನಿಮಿಷದ ಒಳಗಾಗಿ ಇದನ್ನೆಲ್ಲ ಓದ್ ಮುಗಿಸಿದ್ವಿ. ಆದರೆ ಈ ಎಲ್ಲ ವಿವರಗಳನ್ನು ಪಡೆಯೋದಕ್ಕೋಸ್ಕರ ವಿಜ್ಞಾನಿಗಳು ಅಪಾರವಾದಂತಹ ತಮ್ಮ ಜೀವನದ ದಶಕಗಳನ್ನೇ ಕಳೆದಿದ್ದಾರೆ ಇದನ್ನ ಗುರುತಿಸೋದಕ್ಕೋಸ್ಕರ. ಹಾಗಿದ್ರೆ ಈ ಪ್ರಯೋಗಗಳಿಂದ ಏನ್ ಗುರುತಿಸೋದಕ್ಕೆ ಸಾಧ್ಯ ಆಯಿತು ಅಂದ್ರೆ, ಈ ಪಕ್ಷಿಯಲ್ಲಿ ಒಂದು ವಿಶೇಷ ಇದೆ. ಬೇರೆ ಪಕ್ಷಿಗಳಿಗೆ ಈ ತರದ ವಿಶೇಷ ಇರೋದಿಲ್ಲ. ಗಂಡು ಹಕ್ಕಿಗಳು ತಮ್ಮ ವಯಸ್ಸಿಗೆ ತಕ್ಕಂತೆ ದೇಹದ ಬಣ್ಣವನ್ನ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿದೆ ಎನ್ನುವುದು ಈ ಪ್ರಯೋಗದ ಮೂಲಕ ಸಿದ್ಧವಾಗಿದೆ, ರೂಪಿತವಾಗಿದೆ. ಹಾಗಾಗಿ ವಯಸ್ಸಿಗೆ ತಕ್ಕಂತೆ ತಮ್ಮ ದೇಹದ ಬಣ್ಣಗಳ ರೂಪಾಂತರವನ್ನು ಮಾಡುವಂತಹ ಶಕ್ತಿ ನಮ್ಮ ಬಾಲದಂಡೆ ಹಕ್ಕಿಗಿದೆ. ನಾನು ಮೊದಲೇ ಹೇಳಿದ ಹಾಗೆ ಎಳೆಯ ವಯಸ್ಸಿನಲ್ಲಿ ಪುಟ್ಟ ಮರಿಗಳಾಗಿದ್ದಾಗ ತಾಯಿಯಂತೆ ಕಂದು ಮತ್ತು ಕೆಂಪು ಬಣ್ಣದ ಮಿಶ್ರಿತವಾದಂತೆ ತಾಯಿ ಹಕ್ಕಿಯ ರೂಪವನ್ನೇ ಹೋಲುವಂತೆ ಇರುತ್ತೆ. 2 ರಿಂದ 4ನೇ ವಯಸ್ಸಿನ ಸಮಯದಲ್ಲಿ 1.5 ಅಡಿಯಷ್ಟು ಉದ್ದವಾದಂತಹ ಅಥವಾ 2 ಅಡಿಯಷ್ಟು ಉದ್ದವಾದಂತಹ ಬಾಲಗಳು ರೂಪಿತವಾಗುತ್ತೆ. ಆಗ ಕೂಡ ಕಂದು ಮಿಶ್ರಿತ ಕೆಂಪು ಬಣ್ಣದಲ್ಲೇ ಇರುತ್ತೆ. ಯಾವಾಗ 4 ರಿಂದ 5ನೇ ವರ್ಷ ದಾಟತ್ತೋ ಯಾವ ರೀತಿಯ ರೂಪಾಂತರ ಹೊಂದುತ್ತೆ ನೋಡಿ. ಸಂಪೂರ್ಣವಾಗಿ ಕಂದುಗೆಂಪು ಬಣ್ಣಕ್ಕೆ ಇದ್ದಂತಹ ಪಕ್ಷಿ ಹಿಮದಂತೆ ಬಿಳಿಯಾದ ಬಣ್ಣಕ್ಕೆ ತಿರುಗುತ್ತೆ. ನೀವೆಲ್ಲಾದರೂ ಕಾಡಿನಲ್ಲಿ ಯಾವುದಾದ್ರು ಖಾಲಿ ಮರದ ಟೊಂಗೆಯ ಮೇಲೆ ಅಥವಾ ಯಾವುದಾದ್ರೂ ವಿದ್ಯುತ್ ತಂತಿಯ ಮೇಲೆ ಕೂತಿದ್ದಾಗ ಈ ಪಕ್ಷಿಯನ್ನ ನೀವು ನೋಡಿದ್ರೆ ಅಲ್ಲಿಂದ ಕಣ್ಣು ತೆಗೆದು ಬೇರೆದು ನೋಡೋದಕ್ಕೆ ಇಷ್ಟನೇ ಪಡೋದಿಲ್ಲ ನೀವು. ಅಷ್ಟು ಸುಂದರವಾಗಿರುತ್ತೆ. ಅದನ್ನು ನೀವು ನಿಮ್ಮ ಮೊಬೈಲ್ಗಳು, ದೂರದರ್ಶನದ ಮುಖಾಂತರ ನೀವು ಇದನ್ನು ಸುಲಭವಾಗಿ ಗುರುತಿಸಬಹುದು ಎಷ್ಟು ಮುದ್ದಾಗಿರುತ್ತೆ ಅಂತ. ಸ್ವಾಭಾವಿಕವಾಗಿ 5 ರಿಂದ 8 ವರ್ಷಗಳ ಕಾಲ ಈ ಪಕ್ಷಿ ಬದುಕತ್ತೆ ಅಂತ ಅಂದಾಜನ್ನ ಮಾಡಬಹುದು. ಕೆಲವು ಸಂದರ್ಭಗಳಲ್ಲಿ 10ಕ್ಕಿಂತ ಹೆಚ್ಚು ವರ್ಷಗಳು ಬದುಕಿದಂತಹ ಉಲ್ಲೇಖಗಳನ್ನ ನಮ್ಮ ಪಕ್ಷಿ ವೀಕ್ಷಕರು ಕೊಡ್ತಾರೆ. ಈ ಪಕ್ಷಿ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ, ಆದ್ರೆ ಇನ್ನೂ ವಿಶೇಷ ಇದರಲ್ಲಿದೆ. ಇದರ ಕರೆ ಹೇಗಿರುತ್ತೆ, ಸಾಧಾರಣ ಸಂದರ್ಭದಲ್ಲಿ ಯಾವ ತರ ಕೂಗುತ್ತೆ ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಅಲ್ವಾ. ಈಗ ನೀವು ಕೇಳಿದ್ದು ಗೂಡ್ನಲ್ಲಿ ಕೂತ್ಕೊಂಡು ತನ್ನ ಮರಿಗಳಿಗೆ ಗುಟುಕನ್ನು ಕೊಡುವಾಗ ತಾಯಿ ಹಕ್ಕಿ ಹಾಡಿದಂಥ ಕೂಗು ಅಂತ ಹೇಳ್ಬೋದು. ಅದೇ ರೀತಿಲಿ 2 ಮಿಲನದ ಸಂದರ್ಭದಲ್ಲಿ ಗಂಡು ಮತ್ತು ಹೆಣ್ಣು ಪಕ್ಷಿಗಳು 2 ಒಟ್ಟಾಗಿ ಕೂತಾಗ ಯಾವ ರೀತಿಯ ಹಾಡನ್ನು ಹಾಡ್ತವೆ ಅಂತ ಕೇಳಿಸ್ಕೊಳ್ತೀರಾ? ಎಷ್ಟು ಮುದ್ದಾಗಿರುತ್ತೆ ಕೇಳಿಸ್ಕೊಳ್ಳಿ. ಕೇಳಿದ್ರಲ್ಲ, ಮಿಲನದ ಸಂದರ್ಭದಲ್ಲಿ ಮುದ್ದಾದ ಹಾಡನ್ನ, ಕರೆಯನ್ನ ಹೊರಡಿಸ್ತವೆ ಅನ್ನೋದನ್ನ. ಆ ಥರದ ಒಂದು ಮುದ್ದಾದ ಪಕ್ಷಿ ನಮ್ಮ ಈ ಬಾಲದಂಡೆ ಹಕ್ಕಿ. ಇದರ ಆಹಾರ ಹೆಸರಿನಲ್ಲೇ ಇರೋ ಹಾಗೆ ಪ್ಯಾರಡೈಸ್ ಫ್ಲೈ ಕ್ಯಾಚರ್. ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ. ಪ್ಯಾರಡೈಸ್ ಅಂದ್ರೆ ಸ್ವರ್ಗ, ಫ್ಲೈ ಕ್ಯಾಚರ್ ಅಂದ್ರೆ ಹಾರುವಂತಹ ಕೀಟಗಳನ್ನ ಹಿಡಿಯುವಂತಹ ಪಕ್ಷಿ, ಸ್ವರ್ಗದಲ್ಲಿ ವಾಸಿಸುವಂತಹ ಕೀಟ ಹಿಡಿಯುವಂತಹ ಪಕ್ಷಿ ಅಂತ ಕರಿಬಹುದು. ಅದಕ್ಕಿಂತ ಮುದ್ದಾದ ಹೆಸರು ನಮ್ಮ ಕನ್ನಡದಲ್ಲಿ ಬಾಲದಂಡೆ ಹಕ್ಕಿ. ಚುರುಕಾದ, ಅತ್ಯಂತ ಆಕ್ರಮಣಕಾರಿ ಬೇಟೆಗಾರ ಪಕ್ಷಿ ಅಂದ್ರೆ ನಮ್ಮ ಬಾಲದಂಡೆ ಹಕ್ಕಿ. ಸಣ್ಣ ಮಧ್ಯಮ ಗಾತ್ರದ ಕೀಟಗಳನ್ನ ಪ್ರಧಾನವಾಗಿ ಸೇವಿಸುತ್ತೆ. ಹಾಗಾಗಿ ಇದನ್ನ ಇನ್ಸೆಕ್ಟಿವೋರ್ ಅಂತ ಕರಿಬಹುದು. ದಿನದಲ್ಲಿ ಪ್ರಧಾನ ಆಹಾರವಾಗಿ ಬೇರೆ ಬೇರೆ ರೀತಿಯ ನೊಣಗಳು, ಸೊಳ್ಳೆಗಳು, ಪತಂಗಗಳು, ಚಿಟ್ಟೆಗಳು, ಜೀರುಂಡೆಗಳು, ದುಂಬಿಗಳು ಹಾಗೂ ರೆಕ್ಕೆಯ ಇರುವೆಗಳು, ಏರೋಪ್ಲೇನ್ ಚಿಟ್ಟೆಗಳು, ಜೇಡಗಳು ಮತ್ತು ಇತರ ಕೀಟಗಳನ್ನ ಹಿಡಿದು ತಮ್ಮ ಆಹಾರವಾಗಿ ಬೇಟೆಯನ್ನ ಆಡುತ್ತೆ. ಇವು ಅದರ ಕೂಗು ಮಾತ್ರ ಸುಂದರ ಅಲ್ಲ, ಬೇಟೆಯಾಡುವಂಥ ವಿಧಾನನೂ ಒಂದು ಸುಂದರನೇ, ಒಂದು ವಿಶೇಷನೇ ಅಂತ ಹೇಳ್ಬೋದು. ಎಷ್ಟು ವಿಶೇಷವಾಗಿ, ಎಷ್ಟು ಮುದ್ದಾಗಿ ಬೇಟೆಯಾಡುತ್ತೆ ಅಂದ್ರೆ ಇದನ್ನ ಆಂಗ್ಲ ಭಾಷೆಯಲ್ಲಿ ಹಾಕಿಂಗ್ ಮತ್ತು ಸ್ಯಾಲಿಯಿಂಗ್ ಅಂತ ಕರಿತೀವಿ, ಅಥವಾ ಹಾಕಿಂಗ್ ಸ್ಯಾಲಿಂಗ್ ಬೇಟೆ ವಿಧಾನ ಅಂತ ಕರಿತೀವಿ. ಹಾಗೆ ಅಂದ್ರೆ ಏನು ಅಂತ ನೀವು ಕೇಳ್ಬಹುದು. ಹಾಕಿಂಗ್ ಅಂತಂದ್ರೆ ಗಾಳಿಯಲ್ಲಿ ಹಾರಾಡ್ತಾ ಹಾರುವ ಕೀಟ ಮತ್ತು ಅದರ ವೇಗಗಳನ್ನ ಗಮನಿಸ್ತಾ ಕ್ಷಣ ಮಾತ್ರದಲ್ಲೇ ಆ ಕೀಟಕ್ಕೆ ತಿಳಿಯೋ ಹಾಗೇನೆ ಅದರ ದಾರಿಯಲ್ಲಿ ನಾನು ಬರ್ತಾನೆ ಇಲ್ಲ, ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ರೀತಿ ಹೋಗಿ ನಮ್ಮ ಘಟ್ಟದ ಪ್ರದೇಶದಲ್ಲಿ ಯಾವ ರೀತಿಯ ತಿರುವು ರಸ್ತೆಗಳಿರುತ್ತಲ್ಲ ಆ ರೀತಿ ಅನಿರೀಕ್ಷಿತ ತಿರುವುಗಳನ್ನು ತೆಗೆದುಕೊಂಡು ಬಂದು ಕೀಟಕ್ಕೆ ಗೊತ್ತಾಗಕ್ ಮುಂಚೆನೆ ಅದ್ರ ಬಾಯೊಳಗೆ ಹೋಗಿರುತ್ತೆ. ಒಂದು ವಿಶೇಷವಾದ ಬೇಟೆ ಆಡುವಂತ ಶೈಲಿ. ಮತ್ತೆ ಪ್ರತಿ ಬಾರಿ ಬೇಟೆಯನ್ನ ಆಡುವಂತಹ ಸಂದರ್ಭದಲ್ಲಿ ಅಥವಾ ಕೀಟವನ್ನ ನುಂಗುವಂತಹ ಸಮಯದಲ್ಲಿ ಅದರ ಚುಂಚದಿಂದ ಒಂದು ಧ್ವನಿಯನ್ನ ಹೊರಡಿಸುತ್ತೆ. ಕ್ಲಿಕ್ 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 ಅನ್ನುವಂತಹ ಒಂದು ಧ್ವನಿಯನ್ನ ಹೊರಡಿಸ್ತದೆ ಪ್ರತಿ ಬಾರಿ ಕೀಟವನ್ನು ನುಂಗುವಾಗ. ಈ ರೀತಿ ಬೇಟೆಯಾಡುವಂತಹ ವಿಧಾನಕ್ಕೆ ಹಾಕಿಂಗ್ ಬೇಟೆ ವಿಧಾನ ಅಂತ ಕರಿತೀವಿ. ಇನ್ನೊಂದು ಸ್ಯಾಲಿಯಿಂಗ್ ಅಂತ ಕರಿತೀವಿ. ಸ್ಯಾಲಿಯಿಂಗ್ ಅಂದ್ರೆ ಒಂದೇ ಸ್ಥಳದಲ್ಲಿ ಕೂತಿರುತ್ತೆ, ಮರೆಯಲ್ಲಿ ಕೂತಿರುತ್ತೆ ಅಂತ ಹೇಳ್ಬೋದು.
ಬೇರೆ ದಾರಿಯಲ್ಲಿ ಆಹಾರವನ್ನ ಹುಡುಕಿಕೊಂಡು ಅಥವಾ ಆಹಾರ ತೆಗೆದುಕೊಂಡು ಹೋಗ್ತಾ ಇರುವಂತಹ ಕೀಟಗಳನ್ನು ನೋಡ್ತಾ ಗಮನಿಸ್ತಾ ಕೂತಿರುತ್ತೆ. ಸುಮ್ಮನೆ ಗಮನಿಸೋದಿಲ್ಲ, ಅದು ಯಾವ ವೇಗದಲ್ಲಿ ಹಾರ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇರುತ್ತೆ. ಗಮನಿಸ್ತಾ ಬೇರೆಲ್ಲೋ ಹಾರ್ತಾ ಇದ್ದೀನಿ ಅನ್ನೋ ರೀತಿ ಬೇರೆ ಕಡೆಗೆ ಹಾರಿ ತಕ್ಷಣದಲ್ಲೇ ತಿರುಮುರುವಾಗಿ ನಿಮ್ಗೆ ಘಟ್ಟದ ರಸ್ತೆಗಳು ಯಾವ ರೀತಿ ಅಪಾಯಕಾರಕ್ಕೆ ತಿರುವಿರುತ್ತಲ್ಲ ಆ ಥರ ಹೇಗ್ ಬೇಕೋ ಹಾಗೆ ತಕ್ಷಣಕ್ಕೆ ತಿರುಗಿ ಆ ಕೀಟಕ್ಕೆ ಗೊಂದಲವನ್ನ ಉಂಟು ಮಾಡಿ ಏನಾಗ್ತಿದೆ ಅಂತ ಗೊತ್ತಾಗೋದ್ರೊಳಗೆ ಆ ಕೀಟ ಬಾಲದಂಡೆ ಹಕ್ಕಿಯ ಆಹಾರವಾಗಿ ಹೋಗಿರುತ್ತೆ. ಹಾಗಾಗಿ ಈ ಬಾಲದಂಡೆ ಹಕ್ಕಿ ಬೇಟೆಯಾಡುವಂತಹ ಸಂದರ್ಭದಲ್ಲಿ ಇರುವಂತಹ ಹಾರುವಂತಹ ವೇಗ ಮತ್ತೆ ಹಿಡಿಯುವಂತಹ ಸಾಮರ್ಥ್ಯ ಇದೆಯಲ್ಲ, ಅದನ್ನು ನೀವು ಬೇಟೆಯಾಡುವಾಗ ನೋಡಿದ್ರೆ ಅದರಷ್ಟು ಖುಷಿ ಕೊಡುವಂತಹ ಒಂದು ಸನ್ನಿವೇಶ ಇನ್ನೊಂದಿಲ್ಲ ಅಂತ ಖಂಡಿತ ಹೇಳ್ಬೋದು. ಯಾಕಂದ್ರೆ ಆ ಬಿಳಿ ಬಣ್ಣದ ಉದ್ದವಾದಂತಹ ಬಾಲವನ್ನ ಬಿಟ್ಕೊಂಡು ತಿರುವು ಮುರುವಾಗಿ ವೇಗವಾಗಿ ಹಾರ್ತಾ ಕೀಟವನ್ನ ಹಿಡಿಯುವ ಶೈಲಿಯನ್ನು ನೋಡೋದೇ ಒಂದು ಮನಮೋಹಕ ಅಂತ ಅನ್ಬೋದು. ಅದಕ್ಕೆ ಇದರ ಹೆಸರು ಸ್ವರ್ಗದಂತಹ ಪಕ್ಷಿ, ಪ್ಯಾರಡೈಸ್ ಫ್ಲೈ ಕ್ಯಾಚರ್. ಬಾಲದಂಡೆ ಹಕ್ಕಿ ಗೂಡು ಕಟ್ಟೋದ್ರಲ್ಲಿ ಪಕ್ಷಿ ಪ್ರಪಂಚದ ವಾಸ್ತುಶಿಲ್ಪಿ ಅಂತ ಕರಿಬಹುದು. ಯಾಕೆಂದ್ರೆ ಇವು ನಂಬಲು ಅಸಾಧ್ಯ ಅನ್ನುವಂತೆ ಅಚ್ಚುಕಟ್ಟಾದ ಪತ್ತೆ ಹಚ್ಚೋದಕ್ಕೆ ಅತ್ಯಂತ ಕಷ್ಟವಾದಂತೆ ತಮ್ಮ ಗೂಡನ್ನು ರಚನೆ ಮಾಡ್ತವೆ. ಅಷ್ಟೇ ಅಲ್ಲದೆ ಗೂಡುಗಳನ್ನು ಕಟ್ಟುವಂಥ ಸ್ಥಳ ಕೂಡ ಅತ್ಯಂತ ಅಪಾಯಕಾರಿ ಅನ್ಬೋದು. ನಮ್ಮಲ್ಲಿ ಅತ್ಯಂತ ಕೋಪಿಷ್ಟ ಪಕ್ಷಿಗಳು ಅಂತ ಕರೆಯೋದು ಎರಡು ಪಕ್ಷಿಗಳನ್ನು, ಒಂದು ಸಾಂಬಾರ್ ಕಾಗೆ, ಇನ್ನೊಂದು ಕಾಜಾಣ ಅಥವಾ ಡ್ರೋಂಗು ಭರದ್ವಾಜ ಪಕ್ಷಿಗಳು. ಈ ಪಕ್ಷಿಗಳು ಎಷ್ಟು ಕೋಪಿಷ್ಟಗಾರ ಪಕ್ಷಿಗಳು ಅಂದರೆ ಎದುರಾಳಿಯ ವೈರಿ ಎಷ್ಟೇ ದೊಡ್ಡ ವೈರಿ ಆಗಿರಲಿ ಅವನನ್ನ ಅತ್ಯಂತ ತೀವ್ರವಾಗಿ ಆಕ್ರಮಣವನ್ನು ಮಾಡಿ ಅವುಗಳನ್ನು ಹಿಮ್ಮೆಟ್ಟಿಸುವಂಥ ಶಕ್ತಿ ಇರುತ್ತೆ. ಹಾಗಾಗಿ ಕೆಂಬೂತ ಅಥವಾ ಸಾಂಬಾರ್ ಕಾಗೆ ಅಥವಾ ನಮ್ಮ ಕಾಜಾಣ ಡ್ರೋಂಗೋಗಳ ಗೂಡುಗಳ ಬಳಿಯಲ್ಲೇ ಇದರ ಗೂಡನ್ನು ಕಟ್ಕೊಳ್ಳುತ್ತೆ. ಯಾಕಂದರೆ ಒಂದು ರಕ್ಷಣೆ ಸಿಗುತ್ತೆ ಅಂತ. ಅದರ ಗೂಡುಗಳ ಬಳಿಯಲ್ಲಿ ಬೇರೆ ಯಾವುದೇ ಪರಭಕ್ಷಕ ಜೀವಿಗಳು ಕೀಟಗಳು ದಾಳಿಯನ್ನು ಮಾಡೋದಕ್ಕೆ ಹೆದರುತ್ತವೆ. ಹಾಗಾಗಿ ಇಲ್ಲಿ ಗೂಡನ್ನು ಮಾಡಿದರೆ ಒಂದು ರಕ್ಷಣೆಯನ್ನ ಪಡಿಬಹುದು ಅನ್ನೋ ಉದ್ದೇಶದಿಂದ ಇವುಗಳ ಗೂಡನ್ನ ಗುರಾಣಿಯಾಗಿ ಬಳಸ್ಕೊಳ್ಳುತ್ತೆ. ಮತ್ತೆ ಅದಷ್ಟೇ ಅಲ್ಲದೆ ಇವುಗಳ ಗೂಡುಗಳು ಸಂಪೂರ್ಣವಾಗಿ ಬಟ್ಟಲಿನ ಆಕಾರದಲ್ಲಿರುತ್ತೆ. ಎಲ್ಲಿ ಕೊಂಬೆಗಳು ಕವಲು ಒಡೆಯುತ್ತೆ, ನೀವು ಕವಲು ಅಂದ್ರೆ ಗೊತ್ತಾಗುತ್ತಲ್ಲ, ವಿ ಶೇಪ್ ಅಥವಾ ಕವಲು ಒಡೆಯುವಂತಹ ಸ್ಥಳಗಳಲ್ಲಿ ಗೂಡನ್ನು ನಿರ್ಮಾಣ ಮಾಡುತ್ತೆ. ಗೂಡನ್ನು ನಿರ್ಮಾಣ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಫೆಬ್ರವರಿಯಿಂದ ಜುಲೈ ತಿಂಗಳವರೆಗೆ ಸುತ್ತಮುತ್ತ ಸಿಗುವಂತಹ ನಾರು, ಬೇರು, ಹುಲ್ಲಿನ ಎಲೆ ಕಡ್ಡಿ, ಅದಷ್ಟೇ ಅಲ್ಲದೆ ಎಳೆಯದಾಗಿ ಮೂಡಿರುವಂತಹ ಮರದ ಕೊಂಬೆಗಳನ್ನ ತೆಗೆದುಕೊಂಡು ಬಂದು ಅಲ್ಲಿ ಕವಲಾಗಿರುವಂತಹ ಜಾಗದಲ್ಲಿ ಗೂಡನ್ನ ನಿರ್ಮಿಸುತ್ತೆ. ಇದರ ವಿಶೇಷವಾದ ರಹಸ್ಯವಾದ ಆಯುಧ ಅಂದ್ರೆ ಬೇರೆ ಯಾವ ಪಕ್ಷಿಗಳು ಜೇಡರ ಬಲೆಯನ್ನ ಗೂಡು ಕಟ್ಟೋದಕ್ಕೆ ಉಪಯೋಗಿಸಲ್ಲ. ಆದ್ರೆ ನಮ್ಮ ಬಾಲದಂಡೆ ಹಕ್ಕಿ ಜೇಡರ ಬಲೆಯನ್ನ ತೆಗೆದುಕೊಂಡು ಬಂದು ಗೂಡಿನ ಮೇಲ್ಭಾಗ ಹೊರಭಾಗವನ್ನ ಒಟ್ಟಾಗಿ ಸೇರಿಸಿ ಬಲೆಯಿಂದ ಬಂಧಿಸುತ್ತೆ. ಅದು ಒಂದೆರಡು ಜೇಡರಿಂದ ಅಲ್ಲ, ಹಲವಾರು ಜೇಡರ ಬಲೆಗಳಿಂದ ಬಲೆಯನ್ನು ಸಂಗ್ರಹಿಸಿಕೊಂಡು ಬಂದು ಒಂದು ಹೊರಗಿನ ಕವಚವನ್ನ ನಿರ್ಮಾಣ ಮಾಡುತ್ತೆ. ಇಷ್ಟು ಮಾಡಿದ್ರೆ ಸಾಧಾರಣ ಗೂಡು ಅಂತ ಅನ್ಸ್ಕೊಳ್ತಾ ಇತ್ತು. ಇನ್ನೂ ಒಂದು ವಿಶೇಷ ಇದೆ. ಗೂಡು ಕಟ್ಟುವಂತಹ ಸಂದರ್ಭದಲ್ಲಿ ಎಷ್ಟು ಪರಭಕ್ಷಕ ಪ್ರಾಣಿ ಮತ್ತು ಜೀವಿಗಳಿಗೆ ಗೊತ್ತಾಗದಾಗೆ ಗೂಡು ಕಟ್ಟುತ್ತೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಗೂಡಿನ ಹೊರಭಾಗ ಮತ್ತು ಕೆಳಭಾಗವನ್ನ ನೋಡುವುದಕ್ಕೆ ಯಥಾವತ್ ಮರದ ಕೊಂಬೆ ಇರಬೇಕು ಅಥವಾ ಹೊಸದಾಗಿ ಮುಟ್ತಾ ಇರುವಂತಹ ಮರದ ಕೊಂಬೆಯಂತೆ ಕಾಣೋ ಹಾಗೆ ಪಾಚಿ, ಮರದ ತೊಗಟೆ, ಕಲ್ಲು ಹೂಗಳಿಂದ ತಂದು ಅದನ್ನ ಒಂದೇ ಸಮಯದಲ್ಲಿ ಮೇಣದಿಂದ ಅಂಟಿಸಿಬಿಡುತ್ತೆ. ಹೊರಗಿಂದ ನೋಡೋರಿಗೆ ಈಗ ತಾನೇ ಕವಲೊಡೆದು ಬರ್ತಾ ಇರೋ ಮರದ ಟೊಂಗೆಯ ಒಂದು ಗಂಟು ಅಂತ ಹೇಳ್ಬೋದು, ಅಥವಾ ಹೊರಗೆ ಬರ್ತಾ ಇರುವಂತಹ ಕೊಂಬೆಯ ಎಳೆಯ ಕೊಂಬೆ ಅಂತ ಹೇಳ್ಬೋದು. ಆ ರೀತಿಯ ಗೂಡನ್ನು ನಿರ್ಮಾಣ ಮಾಡುತ್ತೆ. ಕೆಲವೇ ಅಡಿಗಳ ಅಂತರದಲ್ಲಿ ಮರದ ಹಾವುಗಳು, ಪರಭಕ್ಷಕ ಪಕ್ಷಿಗಳು, ರಣಹದ್ದುಗಳು ಅಥವಾ ಗೂಬೆಗಳು ಇವೆಲ್ಲ ಹಾರಿದ್ರೂ ಕೂಡ ಇವುಗಳ ಗೂಡು ಪಕ್ಕದಲ್ಲೇ ಇದೆ ಅಂತ ಗೊತ್ತಾಗೋದಿಲ್ಲ. ಆ ರೀತಿಯ ಒಂದು ವಿಶೇಷವಾದಂತಹ ಮರೆಮಾಚುವಂತಹ ಕೆಲಸವನ್ನ ಈ ಪಕ್ಷಿಗಳು ಮಾಡುತ್ತೆ. ಇವುಗಳು ವಿಶೇಷವಾಗಿ ಗೂಡು ಕಟ್ಟುವುದಷ್ಟೇ ಅಲ್ಲ, 7 ರಿಂದ 10 ದಿನಗಳ ಕಾಲ ಸಮಾನವಾಗಿ ಗಂಡು ಹೆಣ್ಣು ಎರಡೂ ಒಟ್ಟಾಗಿ ಕುಳಿತು ಜವಾಬ್ದಾರಿಯನ್ನು ನಿಭಾಯಿಸ್ತವೆ. ಅಂದ್ರೆ ನಾವು ಗೂಡನ್ನು ಕಟ್ಟಿದ ಮೇಲೆ ಮೊಟ್ಟೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಒಂದಾದ್ಮೇಲೊಂದು ಬೇರೆ ಬೇರೆ ಅವಧಿಯಲ್ಲಿ ಕಾವನ್ನ ಕೊಡೋದನ್ನ ಕೇಳಿದ್ವಿ. ಆದ್ರೆ ಇಲ್ಲಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟ ನಂತರ ಎಷ್ಟು ಕೆಲಸ ಮಾಡುತ್ತೆ ಅಂದ್ರೆ ನಾವು ದಿನದಲ್ಲಿ ಒಂದು 8 ತಾಸು 9, 10, 12 ತಾಸು ಕೆಲಸ ಮಾಡಿದ್ರೆ ಸಾಕಾಗಿ ಹೋಗುತ್ತೆ ಅಂತೀವಿ. ಆದ್ರೆ ಈ ಪಕ್ಷಿ ದಿನಕ್ಕೆ 22 ರಿಂದ 24 ಗಂಟೆಗಳ ಕಾಲ ಕೆಲಸ ಮಾಡುತ್ತೆ. ಮೊಟ್ಟೆ ಇಟ್ಟು ಮರಿ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ಪಕ್ಷಿ ವೀಕ್ಷಕರು ಇದರ ಬಗ್ಗೆ ಮಾಡಿರುವಂತಹ ದಾಖಲೆಗಳು, ಬ್ಲಾಗ್ಗಳು ನಮಗೆ ಹೊರಗಡೆ ವೆಬ್ಸೈಟ್ಗಳಲ್ಲಿ ದೊರೆಯುತ್ತೆ. ನೀವು ಅದನ್ನೆಲ್ಲ ಸಂಗ್ರಹ ಮಾಡಿ ಓದಬಹುದು. ಹಲವಾರು ಜನ ಈ ಉಲ್ಲೇಖಗಳನ್ನ ಮಾಡಿದ್ದಾರೆ. ದಿನದಲ್ಲಿ 22 ಗಂಟೆಗಳು 24 ಗಂಟೆಗಳು ಕೆಲಸ ಮಾಡಿರುವಂತಹ ಉಲ್ಲೇಖಗಳು ಹಲವಾರು ದೊರೆಯುತ್ತೆ. ಯಾಕಂದ್ರೆ ಒಂದೇ ಸತಿ ಒಟ್ಟಿಗೆ ಮೊಟ್ಟೆ ಮೇಲೆ ಹೆಣ್ಣು ಮತ್ತೆ ಗಂಡು ಪಕ್ಷಿಗಳು ಎರಡೂ ಕೂಡ ಕಾವನ್ನ ಕೊಡುತ್ತೆ. ಒಂದೇ ಸರಿ ಹೋಗಿ ಆಹಾರವನ್ನು ತಂದು ಮೊಟ್ಟೆಗಳಿಗೆ ಕೊಡೋದಕ್ಕೆ ವ್ಯವಸ್ಥೆಯನ್ನ ಮಾಡುತ್ತೆ. ಹೀಗೆ ಮರಿಯಾಗುವಂತಹ ಸಂದರ್ಭದಲ್ಲಿ, ಮೊಟ್ಟೆಯೊಡೆದು ಬರುವಂತಹ ಸಂದರ್ಭದಲ್ಲಿ
ಅತ್ಯಂತ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡುತ್ತೆ. ಹೆಣ್ಣು ಸಾಮಾನ್ಯವಾಗಿ 3-4 ಮಂದವಾದ ಗುಲಾಬಿ ಬಣ್ಣದ ಅಥವಾ ಕಂದುಗೆಂಪು ಬಣ್ಣದ ಚುಕ್ಕೆಗಳಿರುವಂತಹ ಮೊಟ್ಟೆಗಳನ್ನ ಇಡುತ್ತೆ. 14-16 ದಿನಗಳವರೆಗೆ ಕಾವನ್ನ ಕೊಡುತ್ತೆ. ಅತ್ಯಂತ ಮುಂಜಾಗ್ರತೆಯಿಂದ ಮೊಟ್ಟೆಗಳಿಗೆ ಕಾವನ್ನ ಕೊಟ್ಟು ಅವುಗಳನ್ನ ದೊಡ್ಡ ಮಾಡುವಂತಹ ಕೆಲಸವನ್ನ ಹೆಣ್ಣು ಗಂಡುಗಳೆರಡೂ ಕೂಡ ಸಮಾನವಾಗಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತೆ. ಹಾಗಾಗಿ ಇದನ್ನ ಮೊನೋಗಾಮಸ್ ಅಥವಾ ಏಕಸಂಗಾತಿ ಪಕ್ಷಿ ಅಂತ ಕರಿತೀವಿ. ಇಷ್ಟೇ ವಿಶೇಷಗಳಲ್ಲ, ಇನ್ನೂ ಒಂದು ವಿಶೇಷ ಇದೆ. ಇದು ಸಾಧಾರಣ ಒಂದೇ ಸ್ಥಳದ ಪಕ್ಷಿಯಲ್ಲ, ಇದನ್ನ ಭಾಗಶಃ ವಲಸೆ ಹಕ್ಕಿಗಳು ಅಂತ ಕರಿತೀವಿ. ಬೇಸಿಗೆ ಸಮಯದಲ್ಲಿ ಮಧ್ಯ ಏಷ್ಯಾ ಅಥವಾ ಉಷ್ಣವಲಯ, ನಿಮಗೆ ಇನ್ನೂ ಸುಲಭವಾಗಿ ಹೇಳಬೇಕು ಅಂದ್ರೆ ಇರಾನ್, ಅಫ್ಘಾನಿಸ್ತಾನ ಅಂತಹ ಬಿಸಿಲಿನ ಸ್ಥಳಗಳಿಂದ ಹೊರಟು ಬಂದು ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಪಶ್ಚಿಮ ಘಟ್ಟದಲ್ಲಿರುವಂತಹ ಸ್ಥಳಗಳಿಗೆ ಬಂದು ವಲಸೆಯನ್ನು ಕೈಗೊಳ್ಳುತ್ತೆ. ಅದೇ ಅತ್ಯಂತ ಚಳಿಗಾಲ ಶುರುವಾಗುವಂತಹ ಸಂದರ್ಭದಲ್ಲಿ ಬೆಚ್ಚಗಿನ ಪರ್ಯಾಯ ದ್ವೀಪಗಳು, ನಮ್ಮ ಸುತ್ತಮುತ್ತ ಇರುವಂತಹ ಶ್ರೀಲಂಕಾ, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್ ಈ ರೀತಿಯ ದ್ವೀಪಗಳಿಗೆ ಹೋಗಿ ಹೆಚ್ಚು ಕೀಟಗಳು ದೊರೆಯುವಂತಹ ಸ್ಥಳಗಳಿಗೆ ಹೋಗಿ ತಮ್ಮ ಆಹಾರವನ್ನ ಗುರುತು ಮಾಡಿಕೊಳ್ತವೆ ಹಾಗೂ ಸೇವಿಸ್ತವೆ. ಯಾವ ಸ್ಥಳದಲ್ಲಿ ಹಿಂದಿನ ವರ್ಷ ಬಂದು ಯಾವ ನಗರದ, ಯಾವ ಉದ್ಯಾನವನದ ಅಥವಾ ಯಾವ ಮರದ ಕೊಂಬೆಯ ಮೇಲೆ ಈ ಪಕ್ಷಿ ಬಂದು ಕೂತು ಬೇಟೆಯನ್ನು ಆಟಿತ್ತೋ ಅದೇ ಮರಕ್ಕೆ ಪುನಃ ಮರು ವರ್ಷವೂ ಬಂದು ಅದೇ ಸ್ಥಳದಲ್ಲಿ ಕೂತು ಬೇಟೆಯನ್ನು ಆಡುತ್ತೆ. ಇದನ್ನ ಪಕ್ಷಿ ವೀಕ್ಷಕರು ಹಲವಾರು ದಿನ ಆ ದಿನಾಂಕವನ್ನ, ಆ ಸಮಯವನ್ನು ಗುರುತು ಮಾಡಿಕೊಂಡು ಅದೇ ದಿನ ಅದೇ ಸಮಯಕ್ಕೆ ಬಂದು ಅಲ್ಲಿ ನೋಡಿದಾಗ ಮತ್ತೆ ಅದೇ ಪಕ್ಷಿಯನ್ನು ಕಂಡು ತುಂಬಾ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇದು 1 ವರ್ಷ 2 ವರ್ಷ ನಡೆಯುವಂತಹ ಸಂದರ್ಭ ಅಲ್ಲ, ಅದರ ಜೀವನದ ಉದ್ದಕ್ಕೂ ಕೂಡ ಪ್ರತಿ ವರ್ಷವೂ ನಡೆಯುವಂತಹ ಒಂದು ವಿಶೇಷವಾದ ಶಕ್ತಿ. ಹಾಗಾಗಿ ಛಾಯಾಚಿತ್ರಕಾರರು ಅಥವಾ ಪಕ್ಷಿ ವೀಕ್ಷಕರು ಈ ದಿನಾಂಕಗಳನ್ನು ಗುರುತಿಸಿ ಮರಳುವ ದಿನಾಂಕಗಳನ್ನು ನೋಡಿ ಈ ತರದ ಹಲವಾರು ದಾಖಲೆಗಳು ನಿಮಗೆ ಸಿಗುತ್ತೆ. ಇಂಥ ಒಂದು ವಿಶೇಷವಾದ ಅಪರೂಪವಾದ ಪಕ್ಷಿ ಅಂದ್ರೆ ನಮ್ಮ ಬಾಲದಂಡೆ ಹಕ್ಕಿ. ಈ ಪಕ್ಷಿಯ ಬಗ್ಗೆ ವಿಶೇಷಗಳನ್ನು ತಿಳಿದುಕೊಂಡು ನಿಮಗೂ ಆಶ್ಚರ್ಯ ಅಂತ ಅನಿಸಿದೆ ಅಂತ ಅನ್ಕೊಳ್ತೀನಿ. ನೀವೆಲ್ಲ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರೋದ್ರಿಂದ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ದೂರವಿಲ್ಲ. ಹಾಗಾಗಿ ನೀವು ಕೇವಲ ಒಂದು 200-250 ಕಿಲೋಮೀಟರ್ಗಳ ಪ್ರಯಾಣವನ್ನು ಮಾಡಿದರೆ ಪಶ್ಚಿಮ ಘಟ್ಟಗಳ ಸ್ಥಳವನ್ನು ತಲುಪಬಹುದು. ಅಲ್ಲಿ ಈ ಪಕ್ಷಿಯನ್ನು ಸುಲಭವಾಗಿ ಗುರುತಿಸಬಹುದು. ಆ ಥರದ ಒಂದು ವಿಶೇಷವಾದ ಪಕ್ಷಿ ನಮ್ಮ ಬಾಲದಂಡೆ ಹಕ್ಕಿ. ಪ್ರಾದೇಶಿಕವಾಗಿ ವಲಸೆಯನ್ನು 1400-3500 ಕಿಲೋಮೀಟರ್ಗಳವರೆಗೆ ವಾರ್ಷಿಕವಾಗಿ ವಲಸೆಯನ್ನು ಮಾಡುತ್ತೆ ಅಂತ ಅಂದಾಜನ್ನು ಮಾಡಿದ್ದಾರೆ. ಇವೆಲ್ಲ ಈ ಪಕ್ಷಿಯನ್ನು ಖಂಡಿತ ನಿಮ್ಮಲ್ಲಿರುವಂತಹ ಜಾಲತಾಣಗಳಲ್ಲಿ ಹುಡುಕಿ ಈ ಪಕ್ಷಿಯ ಚಿತ್ರಗಳನ್ನು ನೋಡಿ ಮನಸ್ಸಿಗೆ ಎಷ್ಟು ಮುದವನ್ನು ಕೊಡುತ್ತೆ ಅನ್ನೋದನ್ನು ನೀವೊಬ್ಬರೇ ಆ ಖುಷಿಯನ್ನು ಹಂಚ್ಕೋಬೇಡಿ. ಜೊತೆಗೆ ನಿಮ್ಮ ಜೊತೆಯಲ್ಲಿರುವಂತಹ ಮಕ್ಕಳು, ಸ್ನೇಹಿತರಿಗೂ ಕೂಡ ಈ ಪಕ್ಷಿಯ ವಿಶೇಷಗಳ ಬಗ್ಗೆ ತಿಳಿಸಿ ಅಂತ ಹೇಳ್ತಾ, ಅರಿವು ಮೂಡಿಸಿ ಅಂತ ಹೇಳ್ತಾ ಇಂದಿನ ಪಕ್ಷಿ ಪ್ರಪಂಚದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳೊಂದಿಗೆ ಶ್ರೀನಿಧಿ ಹೆಬ್ಬಾರ್. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಸವಿತಾ, ಅಶ್ವಿನಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.